ಹಾಯ್ ಮಕ್ಕಳೇ, ಎಲ್ರಿಗೂ ನಮಸ್ಕಾರ. ಅಭ್ಯಾಸ 9.1ರಲ್ಲಿ 6ನೇ ಪ್ರಶ್ನೆ ನೋಡಿ ಮಕ್ಕಳಲ್ಲಿ. 6 ಸೆಂಟಿಮೀಟರ್ ಉದ್ದದ ಬಾಹು ಮತ್ತು 4 ಸೆಂಟಿಮೀಟರ್ನಷ್ಟು ಎತ್ತರ ಇರತಕ್ಕಂಥ ವಜ್ರಾಕೃತಿಯ ವಿಸ್ತೀರ್ಣವನ್ನು ಕಂಡುಹಿಡಿಯಲಿಕ್ಕೆ ಹೇಳಿದ್ದಾರೆ. ಸೊ ಇಲ್ಲಿ ಉದ್ದದ ಬಾಹು ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ? 4.6 ಸೆಂಟಿಮೀಟರ್ ಏನಿದೆ ಉದ್ದ ಇದೆ, 4.8 ಸೆಂಟಿಮೀಟರ್ ಏನಿದೆ ಎತ್ತರ ಇದೆ. ಸೊ ನಾವು ಇವಾಗ ಏನು ಕಂಡುಹಿಡಬೇಕು? ಒಂದು ಕರ್ಣದ ಉದ್ದವನ್ನು ಕೊಟ್ಟಿದ್ದಾರೆ 8 ಸೆಂಟಿಮೀಟರ್ ಇದ್ದರೆ, ಒಂದು ಕರ್ಣದ ಉದ್ದ 8 ಸೆಂಟಿಮೀಟರ್ ಇದ್ದರೆ ಇನ್ನೊಂದು ಕರ್ಣದ ಉದ್ದ ಎಷ್ಟು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಏನು ಮಾಡಬೇಕು? ಫಸ್ಟು ನೋಡಿರಿ, ವಜ್ರಾಕೃತಿಯ ಒಂದು ಸಮಾಂತರ ಚತುರ್ಭುಜ ಆಗಿರುವುದರಿಂದ ಫಸ್ಟ್ ಏನು ಮಾಡಬೇಕು? ಸಮಾಂತರ ಚತುರ್ಭುಜ ವಿಸ್ತೀರ್ಣವನ್ನು ಕಂಡುಹಿಡಬೇಕು. ಸಮಾಂತರ ಚತುರ್ಭುಜ ವಿಸ್ತೀರ್ಣ ಏನೈತಪ್ಪ? ಪಾದ ಇಂಟು ಎತ್ತರ ಐತಿ. ಸೊ ಪಾದ ಎಷ್ಟು ಕೊಟ್ಟಿದ್ದಾರೆ? 6 ಕೊಟ್ಟಿದ್ದಾರೆ. ಎತ್ತರ ಎಷ್ಟಿದೆ? 4.8 ಇದೆ. ಎರಡನ್ನು ಗುಣಾಕಾರ ಮಾಡಿದರೆ ಏನು ಬರುತ್ತೆ? 28.8 ಸ್ಕ್ವೇರ್ ಸೆಂಟಿಮೀಟರ್ ಏನು ಬರ್ತಲ್ಲ, ಅದು ಚತುರ್ಭುಜದ ವಿಸ್ತೀರ್ಣ. ಇವಾಗ ಚತುರ್ಭುಜ ಅಂದರೆ ಏನು? ಅದು ಸಮಾಂತರ ಚತುರ್ಭುಜ ಅಂತ ಕರಿತೀವಿ. ಅದು ವಜ್ರಾಕೃತಿ ಕೂಡ ಹೌದು. ಸೊ ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಇಸ್ಕೊಟ್ಟು ಏನಾಗುತ್ತೆ? ವಜ್ರಾಕೃತಿಯ ವಿಸ್ತೀರ್ಣ ಆಗುತ್ತೆ. ಸೊ 1/2 d1 × d2. ಇಲ್ಲಿ ನೋಡಿರಿ, ಒಂದು ಕರ್ಣ ಕೊಟ್ಟಿದ್ರು ಅವ್ರು ಆಲ್ರೆಡಿ. ಎಷ್ಟು ಕೊಟ್ಟಿದ್ರು? 8 ಕೊಟ್ಟಿದ್ರು. ವಿಸ್ತೀರ್ಣ ಎಷ್ಟು ಬಂದಿದೆ? 28.8 ಬಂದಿದೆ. ಸೊ 1/2 × 8 × d2. ಸೊ ಇಲ್ಲಿ d2 ಕಂಡುಹಿಡಿಬೇಕು ನಾವು. ಈ 8 ಇಲ್ಲೇನಿದೆ ಗುಣಾಕಾರ ಇದೆ, ಈ ಕಡೆ ಬಂದರೆ ಏನಾಗುತ್ತೆ? ಭಾಗಾಕಾರಕ್ಕೆ ಬರುತ್ತೆ. ಈ 2 ಕೆಳಗಡೆ ಇರುತ್ತೆ, ಇಲ್ಲೇನಾಗುತ್ತೆ? ಮೇಲ್ಗಡೆ ಬರುತ್ತೆ. ಸೊ ಇಲ್ಲಿ ನೀವು ಕ್ಯಾನ್ಸಲ್ ಮಾಡಿದರೆ ನಿಮಗೇನು ಸಿಗುತ್ತೆ? d2 ಅಂದರೆ ಎರಡನೇ ಕರ್ಣದ ಉದ್ದ ಸಿಗುತ್ತೆ. ಎಷ್ಟಿದೆಪ್ಪ ಅಂತಂದ್ರೆ 7.2 ಸೆಂಟಿಮೀಟರ್ ಇಲ್ಲಿ d2 ಎರಡನೇ ಕರ್ಣದ ಉದ್ದ ಸಿಗುತ್ತೆ. ನೆಕ್ಸ್ಟ್ ಅದೇ ರೀತಿಯಾಗಿ 7 ಲೆಕ್ಕಕ್ಕೆ ಹೋಗೋಣ. ಈ 45 ಸೆಂಟಿಮೀಟರ್ ಮತ್ತು 30 ಸೆಂಟಿಮೀಟರ್ ಉದ್ದದ ಕರ್ಣಗಳನ್ನು ಕೊಟ್ಟಿದ್ದಾರೆ. ವಜ್ರಾಕೃತಿಯ ಆಕಾರದಲ್ಲಿರ್ತಕ್ಕಂಥ 3000 ಹಾಸುಗಲ್ಲುಗಳನ್ನು ನೆಲದ ಮೇಲೆ ಹಾಕಲಾಗಿದೆ. ಪ್ರತಿ ಚದರ ಮೀಟರ್ಗೆ 4 ರೂಪಾಯಿ ಆತಂದ್ರೆ ಹಾಸುಗಲ್ಲುಗಳಿಗೆ ಪಾಲಿಷ್ ಮಾಡಲು ಒಟ್ಟು ಎಷ್ಟು ಖರ್ಚಾಗುತ್ತೆ ಅಂತ ಕೇಳಿದ್ದಾರೆ. ವೆರಿ ಸಿಂಪಲ್ ಇದೆ ಮಕ್ಕಳು, ಇಲ್ಲಿ ಈಸಿಯಾಗಿ ಮಾಡ್ಬೋದು. ಇಲ್ಲಿ ಏನಾಗುತ್ತೆ ನೋಡಿರಿ, ವಜ್ರಾಕೃತಿ ಅಂತ ಹೇಳಿದ್ದಾರೆ. ಸೊ d1 d2 ಅವರೇ ಕೊಟ್ಟಿದ್ದಾರೆ. d1 ಎಷ್ಟು ಕೊಟ್ಟಿದ್ದಾರೆ? 45 ಕೊಟ್ಟಿದ್ದಾರೆ. d2 ಎಷ್ಟು ಕೊಟ್ಟಿದ್ದಾರೆ? 30 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಸೊ ವಜ್ರಾಕೃತಿ ವಿಸ್ತೀರ್ಣ ನಾವು ಸೂತ್ರ ಗೊತ್ತಿದೆ, 1/2 d1 × d2. ಸೊ 1/2 d1 ಅಂದಷ್ಟು 45, ಇದು 30. ಸೊ 2 1 2, 2 15 30. ಇಲ್ಲೇನು ಉಳಿತು? 15 × 45 ಉಳಿತು. ಆ ಎರಡನ್ನು ಗುಣಾಕಾರ ಮಾಡಿದರೆ ನಿಮ್ಗೇನು ಸಿಗ್ತೈತಿ? 675 ಚದರ ಸೆಂಟಿಮೀಟರ್ ಸಿಗ್ತೈತಿ. ಇದು ಏನಾಯಿತು? ವಜ್ರಾಕೃತಿಯ ವಿಸ್ತೀರ್ಣ ಆಯಿತು. ನೆಕ್ಸ್ಟ್ ಇವಾಗ ಆ ವಜ್ರಾಕೃತಿ ಯಾವ ಆಕಾರದಾಗೈತಪ್ಪ? ಸಾರಿ, ಆ 3000 ಹಾಸುಗಲ್ಲು ಯಾವ ಥರ ಅದಾವು? ವಜ್ರಾಕೃತಿ ಒಳಗೈತಿ. ಸೊ ಇದು ಒಂದು ಹಾಸುಗಲ್ಲಿನ ವಿಸ್ತೀರ್ಣ ಆಯಿತು. ನಮಗೆ 3000 ಬೇಕಂದ್ರೆ ಏನು ಮಾಡಬೇಕು? 3000ನ್ನ ಗುಣಾಕಾರ ಮಾಡಬೇಕು. ಸೊ ಅವಾಗ ಏನು ಸಿಗುತ್ತೆ ನಿಮ್ಗೆ? 20,25,000 ಚದರ ಸೆಂಟಿಮೀಟರ್ ಸಿಗ್ತೈತಿ. ಇವಾಗ ಒಂದು ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ? ಒಂದು ಚದರ ಮೀಟರ್ಗೆ ಎಷ್ಟಿದೆ? 4 ರೂಪಾಯಿ ಇದೆ. ಫಸ್ಟು ಒಂದು ಚದರ ಮೀಟರ್ ಅಂದರೆ ಏನು? 1/10,000 ಚದರ ಮೀಟರ್ ಅಂತ ಕರಿತೀವಿ. ಚದರ ಸೆಂಟಿಮೀಟರ್ ಅಂದರೆ ಸೊ 1 ಸ್ಕ್ವೇರ್ ಸೆಂಟಿಮೀಟರ್ ಇಸ್ ಈಕ್ವಲ್ ಟು ಏನಾಗುತ್ತೆ? 1/10,000 ಮೀಟರ್ ಸ್ಕ್ವೇರ್ ಅಂತ ಹೇಳ್ತೀವಿ. ಒಂದು ಚದರ ಸೆಂಟಿಮೀಟರ್ ಅಂದ್ರೆ 1/10,000 ಚದರ ಮೀಟರ್. ಸೊ ಇಲ್ಲಿ ಏನಾಗುತ್ತೆ? 10,000 ನಾವು ಭಾಗಾಕಾರವನ್ನು ಮಾಡಬೇಕು. ಸೊ ಇಲ್ಲಿ ಮೇಲ್ಗಡೆ 3 0 ಕ್ಯಾನ್ಸಲ್ ಆಗುತ್ತೆ, ಕೆಳಗಡೆ 3 0 ಕ್ಯಾನ್ಸಲ್ ಆಗುತ್ತೆ. ಏನು ಉಳಿತು? ಮೇಲ್ಗಡೆ 2025/10 ಉಳಿತು. 1 0 ಇದೆ ಅಂದರೆ ಛೇದದಲ್ಲಿ ಒಂದು ಸಂಖ್ಯೆ ಆದಮೇಲೆ ಪಾಯಿಂಟ್ ಇಡಬೇಕು. ಅವಾಗ ಏನು ಸಿಗುತ್ತೆ? 202.5 ಚದರ ಮೀಟರ್ ಸಿಗುತ್ತೆ. ಇವಾಗ ಒಟ್ಟು ಖರ್ಚು ಎಷ್ಟಾಯ್ತದೆ ಅನ್ನೋ ಕಂಡುಹಿಡಿಯೋಣ. ಒಂದು ಹಾಸಿಗೆಯಲ್ಲಿ ಒಂದು ಚದರ ಮೀಟರ್ಗೆ ಎಷ್ಟು? 4 ರೂಪಾಯಿ ಆಯ್ತಂದ್ರೆ 202.5ಕ್ಕೆ ಎಷ್ಟಾಗುತ್ತಾ? ಅವಾಗ ಏನಾಗುತ್ತಾ? 810 ರೂಪಾಯಿ ಏನಾಗುತ್ತಾ? ಒಟ್ಟು ಖರ್ಚಾಗುತ್ತಾ ಅಂತ ಹೇಳ್ತೀವಿ. ಮುಂದಿನ ಪ್ರಶ್ನೆ ನೋಡಿರಿ. ತ್ರಾಪಿಜ್ಯಾಕಾರದ ಮೈದಾನವೊಂದನ್ನು ಖರೀದಿಸಲು ಮೋಹನ ಬಯಸಿದ್ದಾನೆ. ನದಿಯ ಪಕ್ಕದಲ್ಲಿರುವ ಅದರ ಬಾಹು ರಸ್ತೆ ಬದಿಗೆ ಇರುವ ಬಾಹುವಿಗೆ ಸಮಾಂತರವಾಗಿದ್ದು ಅದರ 2ರಷ್ಟಿದೆ. ಮೈದಾನದ ವಿಸ್ತೀರ್ಣವು
10,500 ಚದರ್ ಮೀಟರ್ ಮತ್ತು ಸಮಾಂತರ ಬಾಹುಗಳ ನಡುವಿನ ಲಂಬ ದೂರ ಕೊಟ್ಟಿದ್ದಾರೆ ಎಷ್ಟು 100 ಇದ್ದರೆ ನದಿ ಪಕ್ಕದ ಬಾಹುವಿನ ಉದ್ದ ಎಷ್ಟು ಅಂತ ಕೇಳಿದ್ದಾರೆ. ಇದು ಕೂಡ ಸಿಂಪಲ್ ಆಗಿ ಮಾಡ್ಬೋದು ಮಕ್ಕಳೇ. ನೋಡ್ರಿ ಅವರೇ ಕೊಟ್ಟಿದ್ದಾರೆ. ರಸ್ತೆ ಬದಿಗಿರುವ ಬಾವು ಗೊತ್ತಿಲ್ಲ ನಮಗೆ, ಅದನ್ನೇನು ಮಾಡೋಣ, ಗೊತ್ತಿರೋದೇ ಇರೋದು ನೆಕ್ಸ್ಟ್ ತಗೊಳ್ಳೋಣ. ಪ್ರಶ್ನೆಯಲ್ಲಿ ಇಲ್ಲಿ ಕೊಟ್ಟಿದ್ದಾರೆ ನದಿಯ ಪಕ್ಕದಲ್ಲಿರುವ ಬಾಹು ಏನಿದೆ 2ರಷ್ಟಿದೆ ಅಂತ ಹೇಳಿದ್ದಾರೆ. ಸೊ ಇವಾಗ ಏನಾಗುತ್ತೆ, ರಸ್ತೆ ಬದಿಗೆ ಎಕ್ಸ್ ಇತ್ತಂದ್ರೆ ಇದೇನಾಗುತ್ತಾ 2ರಷ್ಟು ಅಂದರೆ 2x, ಅಥವಾ 3ರಷ್ಟು ಅಂದರೆ ಎಕ್ಸ್ ಇದ್ದಿದ್ದು ಏನಾಗ್ತೈತಿ 3x ಆಗುತ್ತೆ, 4ರಷ್ಟು ಅಂದರೆ ಏನಾಗುತ್ತೆ 4x ಆಗುತ್ತೆ. ಸೊ ಈ ರೀತಿಯಾಗಿ ಬರಿತೀವಿ. ಮೈದಾನದ ವಿಸ್ತೀರ್ಣ ಕೊಟ್ಟಿದ್ದಾರೆ 10,500 ಚದರ್ ಮೀಟರ್, ಲಂಬ ದೂರ ಎಷ್ಟು 100 ಮೀಟರ್. ಸೊ ತ್ರಾಪಿಜ್ಯದ ವಿಸ್ತೀರ್ಣ ಸೂತ್ರ ಹಾಕ್ರಿ 1/2 h ಇಂಟು ಬ್ರಾಕೆಟ್ a ಪ್ಲಸ್ b. ಸೊ ಇವಾಗ ತ್ರಾಪಿಜ್ಯದ ವಿಸ್ತೀರ್ಣವನ್ನು ಕೊಟ್ಟಿದ್ದಾರೆ ಅವರು 10,500 1/2 h ಅಂದರೆ ಎಷ್ಟಪ್ಪ 100, ಎರಡೂ ಬಾವು ಗೊತ್ತಿಲ್ಲ a ಪ್ಲಸ್ b ನಮಗೆ. ಸೊ x ಪ್ಲಸ್ x ಏನಾಗುತ್ತೆ ಇಲ್ಲಿ 3x ಆಗುತ್ತೆ, x ಪ್ಲಸ್ 2x ಅಂದರೆ 3x. ಸೊ 2 1 2 2 50 100, ಇಲ್ಲೇನು ಉಳಿತು ಇಂಟು 50 ಐತಿ, ಈ ಕಡೆ ಬಂದರೆ ಭಾಗಾಕಾರಕ್ಕೆ 50 ಬರುತ್ತೆ. ಸೊ ಇಲ್ಲೇನು ಮಾಡಬೇಕು, ಇಲ್ಲಿ 0 0 ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟ್ 5 1 5 5 2 10, ನೆಕ್ಸ್ಟ್ 5 ಉಳಿತು 5 1 5 1 0 ಉಳಿತು 1 0. ಸೊ 710 ಈಕ್ವಲ್ ಟು 3x ಆಯಿತು. ಈ 3 ಇಲ್ಲಿ ಗುಣಾಕಾರ ಇರುತ್ತೆ, ಈ ಕಡೆ ಬಂದರೆ ಭಾಗಾಕಾರಕ್ಕೆ ಬರುತ್ತೆ. ಸೊ 710 ಡಿವೈಡೆಡ್ ಬೈ 3. ಸೊ ಇಲ್ಲೇನು ಮಾಡ್ಬೋದು ನೀವು 3ರ ಮಗ್ಗಿಲೆ ಕಟ್ತಾ ಹೊಡಿಬೇಕು. 3 1 3 3 7 21 0 0. ಸೊ ಎಕ್ಸ್ ಏನು ಬಂತು 70 ಮೀಟರ್ ಬಂತು. ಇವಾಗ ನದಿಯ ಪಕ್ಕದ ಬಾಹುವಿನ ಉದ್ದ ಏನು ತೊಗೊಂಡಿದ್ವಿ 2x ತೊಗೊಂಡಿದ್ವಿ. ಸೊ 2 ಇಂಟು x ಅಂದರೆ ಎಷ್ಟು ಬಂತು 70. ಸೊ 2 7 ಎಷ್ಟು 14 1 0 1 0 140 ಮೀಟರ್. ಸೊ ನದಿಯ ಪಕ್ಕದ ಬಾಹುವಿನ ಉದ್ದ ಎಷ್ಟು ಬಂತು 140 ಮೀಟರ್ ಬಂತು. ನೆಕ್ಸ್ಟ್ 9ನೇ ಪ್ರಶ್ನೆ ಹೋಗೋಣ. ಎತ್ತರದ ವೇದಿಕೆಯೊಂದರ ಮೇಲ್ಮೈ ಚಿತ್ರದಲ್ಲಿ ತೋರಿಸಿರುವಂತೆ ಸಮ ಅಷ್ಟಭುಜಾಕಾರದಲ್ಲಿದೆ. ಈ ಮೇಲ್ಮೈನ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಇದು ಕೂಡ ಸಿಂಪಲ್ ಇದೆ ನೋಡಿರಿ. ಪ್ರಶ್ನೆ ಪ್ರಕಾರ ಏನಾಗುತ್ತೆ, ಸಮಾಂತರ ಬಾಹುಗಳನ್ನು ಕೊಟ್ಟಿದ್ದಾರೆ ಅವರು. ಏನು ಕೊಟ್ಟಿದ್ದಾರೆ a = 11 ಕೊಟ್ಟಿದ್ದಾರೆ, b = 5 ಕೊಟ್ಟಿದ್ದಾರೆ. ಸೊ ಲಂಬ ದೂರವನ್ನು ಕೊಟ್ಟಿದ್ದಾರೆ h = 4 ಮೀಟರ್. ಸೊ ಮೇಲಿನ ತ್ರಾಪಿಜ್ಯ ಮತ್ತು ಕೆಳಗಿನ ತ್ರಾಪಿಜ್ಯದ ವಿಸ್ತೀರ್ಣವನ್ನು ಕಂಡುಹಿಡಿಬೇಕು ನಾವು. ಸೊ ಆ ಚಿತ್ರದಲ್ಲಿ ಏನದಾವು 2 ತ್ರಾಪಿಜ್ಯಗಳು ಕಂಡು ಬರ್ತಾವೆ. ಇವಾಗ ನೋಡಿರಿ ಮೇಲಿನ ತ್ರಾಪಿಜ್ಯದ ವಿಸ್ತೀರ್ಣ 1/2 h ಇಂಟು ಬ್ರಾಕೆಟ್ a ಪ್ಲಸ್ b. ಸೊ ಮೇಲಿನ ತ್ರಾಪಿಜ್ಯದ ವಿಸ್ತೀರ್ಣದಷ್ಟೇ ಏನಿರುತ್ತೆ, ಕೆಳಗಿನ ತ್ರಾಪಿಜ್ಯ ವಿಸ್ತೀರ್ಣ ಕೂಡ ಇರುತ್ತೆ. ಸೊ 1/2 ಇಂಟು h ಅಂದರೆ ಏನು 4, ಇದು 11 ಪ್ಲಸ್ 5. ಸೊ 2 1 2 2 2 4 11 5 ಕೂಡಿಸಿದ್ರೆ 16 ಆಯಿತು, 16 32. ಮೇಲಿನ ತ್ರಾಪಿಜ್ಯದ ವಿಸ್ತೀರ್ಣ ಎಷ್ಟು ಬಂತು 32 ಚದರ್ ಮೀಟರ್. ಸೊ ಕೆಳಗಿನ ತ್ರಾಪಿಜ್ಯದ ವಿಸ್ತೀರ್ಣ ಕೂಡ ಏನಾಗುತ್ತೆ 32 ಚದರ್ ಮೀಟರ್ ಆಯಿತು. ನೆಕ್ಸ್ಟ್ ಅವೆರಡು ತ್ರಾಪಿಜ್ಯದ ಮಧ್ಯದಲ್ಲಿ ಏನೈತಿ ಒಂದು ಆಯತ ಐತಿ. ಸೊ ಆಯತದ ವಿಸ್ತೀರ್ಣ ಏನಾಗುತ್ತೆ ಉದ್ದ ಇಂಟು ಅಗಲ. ಉದ್ದ ಎಷ್ಟೈತಿ 11 ಐತಿ, ಅಗಲ ಏನೈತಿ 5 ಐತಿ. ಸೊ 11 ಇಲ್ಲೇ 55 ಮೀಟರ್. ಈ ನಮಗೆ ಒಟ್ಟು ಮೇಲ್ಮೈ ವಿಸ್ತೀರ್ಣ ಬೇಕಂದ್ರೆ ಏನು ಮಾಡಬೇಕು, ಮೇಲಿನ ತ್ರಾಪಿಜ್ಯದ ವಿಸ್ತೀರ್ಣ, ಆಯತದ ವಿಸ್ತೀರ್ಣ ಮತ್ತು ಕೆಳಗಿನ ತ್ರಾಪಿಜ್ಯದ ವಿಸ್ತೀರ್ಣವನ್ನು ಏನು ಮಾಡಬೇಕು ಕೂಡಿಸ್ಬೇಕು. ಸೊ 32 55 ಮತ್ತು 32ನ ಕೂಡಿಸಿದ ನಿಮಗೇನು ಸಿಗುತ್ತೆ 119 ಚದರ್ ಮೀಟರ್ ಸಿಗುತ್ತೆ. ಇದೇನಾಗುತ್ತೆ ಒಟ್ಟು ಮೇಲ್ಮೈ ವಿಸ್ತೀರ್ಣ ಅಂತ ಕರಿತೀವಿ. ನೆಕ್ಸ್ಟ್ 10ನೇ ಲೆಕ್ಕ. ಕೆಳಗಿನ ಚಿತ್ರದಲ್ಲಿ ತೋರಿಸಿರುವಂತೆ ಪಂಚಭುಜಾಕಾರದ ಉದ್ಯಾನವಿದೆ. ಅದರ ವಿಸ್ತೀರ್ಣವನ್ನು ಕಂಡುಹಿಡಿಯಲು ಜ್ಯೋತಿ ಮತ್ತು ಕವಿತಾ ಅದನ್ನು 2 ರೀತಿಯಲ್ಲಿ ವಿಭಜಿಸಿದರು. 2 ರೀತಿಯ ವಿಭಜನೆಯನ್ನು ಬಳಸಿಕೊಂಡು ಅದರ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ವಿಸ್ತೀರ್ಣವನ್ನು ಕಂಡುಹಿಡಿಯಲು ಬೇರೆ ಯಾವುದಾದರೂ ವಿಧಾನವನ್ನು ಸೂಚಿಸಬಲ್ಲಿರಾ ಅಂತ ಕೇಳಿದರು. ಅಂದರೆ ವಿಸ್ತೀರ್ಣವನ್ನು ಕಂಡುಹಿಡಲಿಕ್ಕೆ ಜ್ಯೋತಿ ಮತ್ತು ಕವಿತಾ ಏನು ಮಾಡಿದ್ದಾರೆ 2 ವಿಧಾನವನ್ನು ಅನುಸರಿಸಿದ್ದಾರೆ. ಅವು ಯಾವ ನೋಡೋಣ. ಈ ಪ್ರಶ್ನೆಯಲ್ಲಿ ಡೈಗ್ರಾಮ್ಸ್ ಇಂಪಾರ್ಟೆಂಟ್ ನೋಡಿ ಮಕ್ಕಳೇ. ಇಲ್ಲಿ ಜ್ಯೋತಿಯ ಚಿತ್ರ ನೋಡಿರಿ, ಅವಳಿಲ್ಲಿ ಒಂದು ಲೈನ್ ಹಾಕ್ಬಿಟ್ಟು ಏನು ಮಾಡಿದಾಳೆ 2 ತ್ರಾಪಿಜ್ಯಗಳನ್ನಾಗಿ ಡಿವೈಡ್ ಮಾಡಿದ್ದಾಳೆ. ಅಂದರೆ 2 ತ್ರಾಪಿಜ್ಯದ ವಿಸ್ತೀರ್ಣವನ್ನು ಕಂಡುಹಿಡಿದ್ರೆ ಇಲ್ಲಿ ಏನಾಗುತ್ತೆ ನಿಮ್ಗೆ ಒಟ್ಟು ಮೇಲ್ಮೈ ವಿಸ್ತೀರ್ಣ ಸಿಗ್ತೈತಿ. ಕವಿತಾ ನೋಡಿರಿ ಇಲ್ಲಿ ವಿಭಜನೆಯನ್ನು ಮಾಡಿದ್ದಾಳೆ. ಸೊ ಇಲ್ಲೇನಿದೆ ಒಂದು ಸ್ಕ್ವಯರ್ ಇದೆ ಚೌಕ, ನೆಕ್ಸ್ಟ್ ಒಂದು ಏನಿದೆ ಟ್ರಯಾಂಗಲ್ ಇದೆ. ಸೊ ಒಂದು ತ್ರಿಭುಜದ ವಿಸ್ತೀರ್ಣ ಮತ್ತು ಚೌಕದ ವಿಸ್ತೀರ್ಣ ಕಂಡುಹಿಡಿದು ಅವನ್ನೆರಡು ಕೂಡಿಸಿದರೆ ಅದು ಬರ್ತಕ್ಕಂಥ ವಿಸ್ತೀರ್ಣ ಎಷ್ಟು. ಸೊ 1 ಬೈ 1 ಮಾಡೋಣ. ಫಸ್ಟು ತ್ರಾಪಿಜ್ಯ ಅಂತ ಬಂದಾಗ ಸಮಾಂತರ ಬಾಹುಗಳು 15 ಮೀಟರ್. ನೆಕ್ಸ್ಟ್ ಎಚ್ ಕೊಟ್ಟಿದ್ದಾನೆ 7.5, 15 ಮತ್ತು 30.
ಸೊ ಎರಡು ತ್ರಾಪಿಜ್ಯದ ವಿಸ್ತೀರ್ಣ, ತ್ರಾಪಿಜ್ಯ ಎರಡಾಗಿ ಡಿವೈಡ್ ಮಾಡಿದ್ದಾಳೆ ಜ್ಯೋತಿ. ಸೊ 2 ಹಿಡಿಯೋದಕ್ಕೆ ಇದು ಎರಡು ತ್ರಾಪಿಜ್ಯ, 2 × 1/2 h ಇಂಟು ಬ್ರಿಕೆಟ್ a ಪ್ಲಸ್ ಬಿ. ಸೊ 2 ಏನಾಗುತ್ತೆ, ಕ್ಯಾನ್ಸಲ್ ಆಗುತ್ತೆ. h ಅಂದ್ರೇನು 7.5, a ಅಂದರೆ ಏನಾಗುತ್ತೆ 15 ಆಗುತ್ತೆ, b ಅಂದರೆ 30. ಸೊ 15 30 45 ಆಗುತ್ತೆ. ಸೊ 45 ಇಂಟು 7.5 ಮಾಡಿರಿ, ಅವಾಗ ಏನು ನಿಮಗೆ ಸಿಗ್ತೈತಿ 337.5 ಚದರ ಮೀಟರ್ ಸಿಗ್ತೈತಿ. ಇವಾಗ ಕವಿತಾಳ ವಿಸ್ತೀರ್ಣ, ಕವಿತಾ ಏನು ಮಾಡಿದ್ದಾಳೆ, ಒಂದು ತ್ರಿಭುಜ ಮತ್ತು ಒಂದು ಚೌಕವಾಗಿ ಡಿವೈಡ್ ಮಾಡಿದ್ದಾರೆ. ಸೊ ಕವಿತಾಳ ವಿಸ್ತೀರ್ಣ ಅಂತ ಬಂದಾಗ ಪಾದ ಏನಾಗುತ್ತೆ 15 ಮೀಟರ್, ಎತ್ತರ 15. ಸೊ ತ್ರಿಭುಜದ ವಿಸ್ತೀರ್ಣ ಸೂತ್ರ ಗೊತ್ತಿದೆ, 1/2 ಪಾದ ಇಂಟು ಎತ್ತರ. ಸೊ 1/2 ಪಾದನೂ 15, ಎತ್ತರನೂ 15. ಸೊ 15ರ ವರ್ಗ 225, ಎರಡರಲ್ಲೇ ಭಾಗಿಸಿದಾಗ ಏನು ಸಿಗುತ್ತಾ 112.5 ಚದರ ಮೀಟರ್ ಸಿಗ್ತೈತಿ. ನೆಕ್ಸ್ಟ್ ಚೌಕದ ವಿಸ್ತೀರ್ಣ ನೋಡಿರಿ, ಸೂತ್ರ ಬಾಹು ಇಂಟು ಬಾಹು. ಸೊ 15 225. ನೆಕ್ಸ್ಟ್ ನಮಗೇನು ಬೇಕು, ಒಟ್ಟು ವಿಸ್ತೀರ್ಣ ಬೇಕು. ಸೊ ತ್ರಿಭುಜದ ವಿಸ್ತೀರ್ಣ ಮತ್ತು ಚೌಕದ ವಿಸ್ತೀರ್ಣ. ತ್ರಿಭುಜದ ವಿಸ್ತೀರ್ಣ ಎಷ್ಟು ಬಂದಿತ್ತಪ್ಪ 112.5. ನೆಕ್ಸ್ಟ್ 225, ಎರಡು ಸೇರಿದ ಏನು ಬಂತು 337.5. ಸೊ ಕವಿತಾ ಮಾಡಿದ ವಿಧಾನದಿಂದನೂ ಇದೇ ಬರುತ್ತೆ, ಜ್ಯೋತಿ ಮಾಡಿರ್ತಕ್ಕಂಥ ವಿಧಾನದಿಂದ ಇದೇ ಆನ್ಸರ್ ಬರುತ್ತೆ. ಸೊ ಯಾವುದಾದ್ರೂ ವಿಧಾನವನ್ನು ನಾವು ಏನು ಮಾಡ್ಬೋದು, ಬಳಕೆ ಮಾಡಬಹುದು ಮಕ್ಕಳೇ. ಇಲ್ಲಿ ಲಾಸ್ಟ್ ಲೆಕ್ಕ ಇದೆ ನೋಡಿ ಮಕ್ಕಳೇ. ಪಕ್ಕದ ಚಿತ್ರದಲ್ಲಿ ತೋರಿಸಿರುವಂತೆ ಛಾಯಾಚಿತ್ರದ ಒಂದು ಚೌಕಟ್ಟಿದೆ. ಅದರ ಹೊರ ಅಳತೆ ಎಷ್ಟಿದೆ 24 ಸೆಂಟಿಮೀಟರ್ ಬೈ 28 ಸೆಂಟಿಮೀಟರ್, ಅಂದರೆ ಆಯತ. ಸೊ ಮತ್ತು ಒಳ ಅಳತೆ ಕೊಟ್ಟಿದ್ದಾರೆ 16 ಸೆಂಟಿಮೀಟರ್ ಮತ್ತು 20 ಸೆಂಟಿಮೀಟರ್. ಪ್ರತಿಯೊಂದು ಭಾಗದ ಅಗಲ ಸಮನಾಗಿದ್ದರೆ, ವೆರಿ ಇಂಪಾರ್ಟೆಂಟ್ ಕಂಡೀಷನ್, ಅವುಗಳ ವಿಸ್ತೀರ್ಣಗಳನ್ನು ಕಂಡುಹಿಡಿಯಲಿಕ್ಕೆ ಹೇಳಿದ್ದಾರೆ. ಸೊ ಇಲ್ಲಿ ನೋಡಿರಿ, ಪರಿಹಾರ ಏನಾಗುತ್ತೆ, ಮುಖ್ಯವಾಗಿ ಛಾಯಾಚಿತ್ರದ ಚೌಕಟ್ಟಿನ ಅಂಚುಗಳು ಪರಸ್ಪರ ಏನಾದ್ರು ಲಂಬ ಇರ್ತಾವೆ ಅಂತ ಹೇಳ್ಯಾರ. ಲಂಬ ಇದ್ದು ಅಂದರೆ ಏನಾಗುತ್ತೆ 28 ಸೆಂಟಿಮೀಟರ್, ಬದಿಯ ತ್ರಾಪಿಜ್ಯ ಏನಿರ್ತಾರೆ ಲಂಬವಾಗಿರ್ತೈತಿ. ಸೊ 1/2 ಇಲ್ಲಿ ಎ 24 ಮೈನಸ್ 16 ಮಾಡಿದ್ರೆ ಅವಾಗ ಏನು ಸಿಗುತ್ತಾ 4 ಸೆಂಟಿಮೀಟರ್ ಸಿಗ್ತೈತಿ. ನೆಕ್ಸ್ಟ್ 28 ಸೆಂಟಿಮೀಟರ್ದಾಗ ಏನು ಬಂತು 4 ಸೆಂಟಿಮೀಟರ್. ಈಗ 24 ಸೆಂಟಿಮೀಟರ್ ಇದ್ದಾಗ ತ್ರಾಪಿಜ್ಯದ ಲಂಬ ನೋಡಿರಿ 1/2 ಆಗುತ್ತಾ, 28 ಇದೆ, 28 ಒಳಗೆ 20 ಕಳೀರಿ, ಅವಾಗ ಕೂಡ ಏನು ಬರುತ್ತೆ ನಿಮ್ಗೆ 4 ಸಿಗ್ತೈತಿ. ನೆಕ್ಸ್ಟ್ ಈಗ ಏನು ಮಾಡಬೇಕು, ಎಡಭಾಗದ ವಿಸ್ತೀರ್ಣ ಕಂಡುಹಿಡಿಬೇಕು. ನೆಕ್ಸ್ಟ್ ಬಲಭಾಗದ ವಿಸ್ತೀರ್ಣ. ಸೊ ಎಡಭಾಗದ ವಿಸ್ತೀರ್ಣ ಈಸ್ ಈಕ್ವಲ್ ಟು ಬಲಭಾಗದ ವಿಸ್ತೀರ್ಣ, ಅಂದರೆ ಎರಡು ವಿಸ್ತೀರ್ಣಗಳೇನದು ಪರಸ್ಪರ ಸಮ ಅದಾವೆ. ಸೊ ತ್ರಾಪಿಜ್ಯಾಕಾರದಲ್ಲಿ ಇರೋದ್ರಿಂದ 1/2 h ಇಂಟು ಬ್ರಿಕೆಟ್ a ಪ್ಲಸ್ ಬಿ. h ಅಂದರೆ ಏನಿಲ್ಲಿ 1 ಆಗುತ್ತೆ, a ಅಂದರೆ ಏನು 28, ನೆಕ್ಸ್ಟು ಬಿ ಅಂದರೆ 20, ಇಲ್ಲಿದೆ ನೋಡಿ. ನೆಕ್ಸ್ಟ್ 20 28 ಕೂಡಿಸಿದ್ರೆ ಏನು ಬಂತು 48 ಆಯಿತು. ಸೊ ಇಲ್ಲಿ 2 ಇದೆ, 2 ಟೋಟಲ್ ಎಷ್ಟಾಗುತ್ತೆ 96 ಆಗುತ್ತೆ, 96 ಚದರ ಸೆಂಟಿಮೀಟರ್ ಸಿಗ್ತೈತಿ. ನೆಕ್ಸ್ಟ್ ಮೇಲ್ಭಾಗದ ವಿಸ್ತೀರ್ಣ, ನೆಕ್ಸ್ಟ್ ಕೆಳಭಾಗದ ವಿಸ್ತೀರ್ಣ ಅದನ್ನು ಕೂಡ ಮಾಡಿದರೆ ನಿಮಗೆ ಏನು ಸಿಗ್ತೈತಿ ಅಂದರೆ ಆಗಲೇ ಏನು ಮಾಡಿದ್ವಿ 28 ತೊಗೊಂಡಿದ್ವಿ, 28 ಇವಾಗ ಏನು ಮಾಡಬೇಕು 24 ತೊಗೋಬೇಕು, 2 ಕೊಟ್ಟಿದ್ದಾರಲ್ಲ. ಸೊ ಇಲ್ಲಿ ಮಾಡಿದಾಗ ಏನಾಗುತ್ತೆ ನಿಮಗೆ 80 ಚದರ ಸೆಂಟಿಮೀಟರ್ ಸಿಗ್ತೈತೆ. ಇದು ಕೂಡ ಸೇಮ್ 1/2 h ಇಂಟು ಬ್ರಿಕೆಟ್ a ಪ್ಲಸ್ ಬಿ. ಇಲ್ಲೇ ಎ ವ್ಯಾಲ್ಯೂ ಅಷ್ಟೇ ಚೇಂಜ್ ಆಗುತ್ತೆ, ನೆಕ್ಸ್ಟು ಬಿ ವ್ಯಾಲ್ಯೂ. ಅಲ್ಲೇ ಎ ಬಿ ವ್ಯಾಲ್ಯೂ ಏನಾಗಿತ್ತು 28 20 ಬಂದಿತ್ತು, ಇಲ್ಲಿ 24 ಮತ್ತು 16 ಇವನ್ನ 2 ಕೂಡಿಸ್ರಿ. ಸೊ ಇಲ್ಲಿ ಏನಾಗುತ್ತೆ 2 ಒಂದಲೇ 2 2 ಆಗುತ್ತೆ. ಇಲ್ಲಿ ಕೂಡ ಬರಬೇಕಿತ್ತು ನೋಡಿ, ಅದು 4 ಇದೆ ಇಲ್ಲಿ ಆ್ಯಕ್ಚುಲಿ. ಸೊ 2 ಒಂದಲೇ 2 2 ಅವಾಗ ಏನು ಉಳಿತು 2 ಇಂಟು ಬ್ರಿಕೆಟ್ 48 ಉಳಿದಿತ್ತು. ಇವಾಗ ನೋಡಿರಿ ಮೇಲ್ಭಾಗದ ವಿಸ್ತೀರ್ಣ ಸಿಕ್ತು, ಎಷ್ಟು ಬಂತು 80 ಚದರ ಸೆಂಟಿಮೀಟರ್ ಸಿಕ್ತು. ಮುಂದಿನ ವಿಡಿಯೋದಲ್ಲಿ ಏನು ಮಾಡೋಣ ಮಕ್ಕಳೇ, 9.2ಕ್ಕೆ ಸಂಬಂಧಿಸಿದಂತೆ ಎಲ್ಲ ಲೆಕ್ಕಗಳನ್ನು ಸಾಲ್ವ್ ಮಾಡೋಣ.